ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತಿನ ಈ ಕ್ಲಾಸ್ ಒಳಗೆ ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ನಾವು ಯಾವ ತರ ಕೆಲಸ ಮಾಡ್ಬೋದು ಕಂಪ್ಯೂಟರ್ ಒಳಗಡೆ ಅನ್ನೋದನ್ನ ನಾನು ನಿಮ್ಗೆ ಇವತ್ತಿನ ಈ ವಿಡಿಯೋ ಕ್ಲಾಸ್ ಒಳಗಡೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಿ, ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಾಜು ಒಂದು ಬೆಲ್ ಐಕನ್ ಬರ್ತದೆ, ಅದಕ್ಕೆ ಕ್ಲಿಕ್ ಮಾಡ್ಕೊಡ್ರಪ್ಪ ಅಂದ್ರೆ ನಾನು ಮಾಡುವಂತ ಈ ತರ ಹೊಸ ಟೆಕ್ನಿಕಲ್ ವಿಡಿಯೋಸ್ಗಳು, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ವಿಡಿಯೋಸ್ಗಳನ್ನ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ನೀವು ನೋಡಿ ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗಿ ಕಂಪ್ಯೂಟರ್ನ ಕಲಿಬಹುದು. ಇವತ್ತು ನಾವು ನೋಡೋಣ ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ನಾವು ಯಾವ ತರ ಟೈಪಿಂಗ್ ಮಾಡ್ಬೋದು, ಮತ್ತೆ ಯಾವ ತರ ಲೆಟರ್ಸ್ ಗಳನ್ನ ರೆಡಿ ಮಾಡ್ಬೋದು, ಮತ್ತೆ ಡಾಕ್ಯುಮೆಂಟ್ಸ್ ಯಾವ ತರ ರೆಡಿ ಮಾಡ್ಬೋದು ಅನ್ನೋದನ್ನ ನಿಮ್ಗೆ ಇವತ್ತು ಡೀಟೇಲ್ಸ್ ಆಗಿ ಹೇಳ್ಕೊಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋ ಎಂಡ್ ವರೆಗೂ ನೋಡಿದ್ರೆ ಮಾತ್ರ ತಿಳಿತದೆ, ಅರ್ಧ ನೋಡಿದ್ರೆ ಏನು ಗೊತ್ತಾಗೋದಿಲ್ಲ. ಓಕೆ, ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು 2007 ಅಂದ್ರೆ 2007 ವರ್ಷನ್ ಇದೆ ನನ್ನ ಕಡೆ. 2010 ಇವಾಗ ಲೇಟೆಸ್ಟ್ ವರ್ಷನ್ ಇರೋದ್ರಿಂದ ನನ್ನ ಕಡೆ 2007 ಅದ. ಅದು ಸಾಫ್ಟ್ವೇರ್ ಯಾವುದೇ ಇರಲಿ, ಬಟ್ ವೇ ಮಾತ್ರ ಒಂದೇ ಇರುತ್ತೆ. ಗೊತ್ತಾಗ್ತಿದ್ದಾರೆ. ಇದ್ರ ಒಳಗಡೆ ನಾನು ಆಲ್ರೆಡಿ ನಿಮ್ಗೆ ಹಿಂದಿನ ಕ್ಲಾಸ್ ಒಳಗಡೆ ಏನ್ ಎಕ್ಸ್ಪ್ಲೇನ್ ಮಾಡಿದ್ದೆಪ್ಪ ಅಂದ್ರೆ, ಓಕೆ, ಮೇಲ್ಗಡೆದಕ್ಕೆ ಏನಂತಾರೆ, ಮತ್ತೆ ಇವೆಲ್ಲ ಏನ್ ಕೆಲಸ ಮಾಡ್ತಾವ, ಜಸ್ಟ್ ಹೋಮ್ ಮೆನು ಏನ್ ಕೆಲಸ ಮಾಡುತ್ತೆ, ಮತ್ತೆ ಇದೆಲ್ಲ ಏನ್ ಕೆಲಸ ಮಾಡ್ತಾವ ಅನ್ನೋದು ನಾನು ಆಲ್ರೆಡಿ ನಿಮ್ಗೆ ಹಿಂದಿನ ಕ್ಲಾಸ್ ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್ 1ನೇ ಕ್ಲಾಸ್ ಒಳಗಡೆ ಹೇಳ್ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಅದನ್ನು ಕ್ಲಾಸ್ ನೀವು ನೋಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಾನು. ಅಲ್ಲಿಂದ ಓಪನ್ ಮಾಡ್ಕೊಂಡು ನೀವು 1ನೇ ವಿಡಿಯೋನು ಕೂಡ ನೋಡಿದ್ರೆ 2ನೇ ವಿಡಿಯೋ ನಿಮ್ಗೆ ಪೂರ್ತಿಯಾಗಿ ಕರೆಕ್ಟ್ ಆಗಿ ಗೊತ್ತಾಗ್ತಿದೆ. ಓಕೆ, ನೋಡೋಣ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಪ್ಯಾರಾಗ್ರಾಫ್ಸ್ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದನ್ನ ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಮತ್ತೆ ಕಮಾಂಡ್ಸ್, ಫಾಂಟ್ ಮತ್ತೆ ಪ್ಯಾರಾಗ್ರಾಫ್ಸ್ ಎರಡನ್ನ ಯೂಸ್ ಮಾಡ್ಕೊಂಡು ಹೇಳ್ಕೊಡ್ತಾ ಇದ್ದೀನಿ ಇವಾಗ. ಓಕೆ, ಮೊದಲನೇ ಕ್ಲಾಸ್ ಒಳಗೆ ಇದು ಒಂದ್ ಹೇಳಿದೆ. ಇವಾಗ 2ನೇ ಕ್ಲಾಸ್ ಒಳಗೆ ಫಾಂಟ್ ಮತ್ತೆ ಪ್ಯಾರಾಗ್ರಾಫ್ ಯಾವ ತರ ನಾವು ಯೂಸ್ ಮಾಡ್ಕೋಬಹುದು, ಹೋಮ್ ಮೆನು ಯಾವ ತರ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ. ಓಕೆ, ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಬ್ಲಿಂಕ್ ಆಗ್ತಾ ಇದೆ, ಇಲ್ಲಿ ನಾನು ಟೈಪ್ ಮಾಡ್ಬಿಡ್ತೀನಿ. ಏನ ಟೈಪ್ ಮಾಡೋಣ, ಸಪೋಸ್ ಟೈಪ್ ಮಾಡಿರೋದು ಏನಾದ್ರು ಬೇರೆ ಕಡೆ ಇತ್ತು ಅಂದ್ರೆ ನಾನು ಏನ್ ಮಾಡ್ತೀನಿ, ಒಂದ್ ಕಡೆಯಿಂದ ಕಾಪಿ ಮಾಡ್ಕೊಂಡು ತಂದ್ಬಿಡ್ತೀನಿ. ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ವಿಷಯ ಆಗಿರ್ಬೋದು, ಅದನ್ನ ತಂದು ಪೇಸ್ಟ್ ಮಾಡ್ಕೋತೀನಿ ಇಲ್ಲಿಂದ. ಅವಾಗ ಇಲ್ಲಿಂದ ಟೈಪ್ನು ಕೂಡ ಮಾಡ್ಬೋದು. ಟೈಪ್ ಮಾಡೋಣ, ಹೋಮ್ ಒಳಗೆ ಹೋಗಿ ಅಥವಾ ಎಲ್ಲೇ ಇರ್ಲಿ, ಏನೇ ಇರ್ಲಿ, ಹೋಮ್ ಒಳಗೆ ಹೋಗಿ ಏನ್ ಮಾಡೋದು, ಇಲ್ಲಾಂದ್ರೆ ಇಲ್ಲಿ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಟೈಪ್ ಮಾಡಿರೋದನ್ನೇ ಸ್ವಲ್ಪ ಅಬ್ಜೆಕ್ಟ್ ಗಳನ್ನ ಇಲ್ಲಿಂದ ಕಾಪಿ ಮಾಡ್ಕೊಂಡ್ಬಿಡ್ತೀನಿ. ಆಲ್ರೆಡಿ ಟೈಪಿಂಗ್ ಮಾಡ್ಲಿಕ್ಕೆ ಟೈಮ್ ಹೋಗುತ್ತಲ್ಲ, ಅದಕ್ಕೋಸ್ಕರ ಇಲ್ಲಿಂದಾನೆ ನಾನು ಈ ತರ ಒಂದು ಅಕ್ಷರನ ಇಲ್ಲಿಂದ ಕಾಪಿ ಮಾಡ್ಕೋತೀನಿ. ನೋಡಿ, ಇದನ್ನೇ ನಾನು ಏನ್ ಮಾಡ್ಕೋತೀನಿ, ರೈಟ್ ಕ್ಲಿಕ್ ಮಾಡ್ಕೊಂಡು ಕಾಪಿ ಅಂತ ಹೇಳಿದಾಗ ಇಲ್ಲಿದು ನಕಲು ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ತಂದು ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಅಂತ ಮಾಡ್ಬಿಟ್ಟೆ ಅಂದ್ರೆ ಅಲ್ಲಿ ಟೈಪ್ ಮಾಡಿರೋದನ್ನ ನಾನು ಇಲ್ಲಿ ಟೈಪ್ ಮಾಡ್ಬಿಟ್ಟೆ. ಗೊತ್ತಾಗ್ತಿದ್ದೀರಿ? ನೆಕ್ಸ್ಟ್ ಇವೆಲ್ಲ ಏನ್ ಕೆಲಸ ಮಾಡ್ತಾವ ನೋಡೋಣ ಅಂತ. ಅವಾಗ ಈ ತರ ಟೈಪ್ ಮಾಡಿದಾಗ ನೀವು ಟೈಪ್ ಕೂಡ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ, ನಾನು ಟೈಪ್ ಕೂಡ ಮಾಡ್ಬೋದು. ಆಗ್ತಾ ಇದೆಯಾ ಈ ತರ ಟೈಪ್. ಮತ್ತೆ ಬ್ಯಾಕ್ ಸ್ಪೇಸ್, ಕೀಬೋರ್ಡ್ ಒಳಗಡೆ ಬ್ಯಾಕ್ ಸ್ಪೇಸ್ ಅಂತ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ಎರೇಸರ್ ಕೂಡ ಆಗುತ್ತೆ. ಅಕ್ಷರಗಳ ಹಿಂದೂ ಕೂಡ ಸ್ವಲ್ಪ ಪೇಜ್ ಜೂಮ್ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲಿ ನೋಡಿ, ಜೂಮ್ ಸ್ಲೈಡರ್ ಇರುತ್ತೆ, ಇಲ್ಲಿಂದ ನೀವು ಜೂಮ್ ಕೂಡ ಮಾಡ್ಬೋದು. ಅಕ್ಷರಗಳ ಜೂಮ್ನು ಕೂಡ ಮಾಡ್ಬೋದು, ದೊಡ್ಡದು. ಗೊತ್ತಾಗ್ತಿದ್ರೆ ಟೈಪ್ ಕೂಡ ಮಾಡ್ಬೋದು. ಓಕೆ, ನಾನು ಆಲ್ರೆಡಿ ಒಂದ್ ಕಡೆ ಸೆಂಟೆನ್ಸ್ ಟೈಪ್ ಮಾಡಿರೋದನ್ನೇ ತಂದು ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಏನ್ ಗೊತ್ತಾಯ್ತು, ಏರಲ್ ಮತ್ತೆ ಇವೆಲ್ಲ ಏನ್ ಕೆಲಸ ಮಾಡ್ತಾ ಅನ್ನೋದು ಆಲ್ರೆಡಿ ಹೇಳಿದ್ದೀನಿ. ಇನ್ನೊಂದ್ಸರ್ತಿ ನೋಡ್ಕೊಂಡ್ಬಿಡೋಣ. ಇದೇನ್ ಮಾಡುತ್ತೆ, ಏರಲ್ ಏನ್ ಮಾಡುತ್ತೆ, ಅಕ್ಷರಗಳ ಬದಲಾವಣೆ ಮಾಡ್ಕೊಡ್ತಾವ. ನೋಡಿ, ಯಾವ ತರ ಅಕ್ಷರ ಬೇಕು ನಿಮ್ಗೆ ಆ ಸ್ಟೈಲ್ ಒಳಗಡೆ ಅಕ್ಷರ ನಾವು ಇಲ್ಲಿಂದ ತಗೋಬಹುದು. ಇದು ಸೈಜ್ ಅನ್ನ ದೊಡ್ಡದು ಮಾಡಬಹುದು, ಮ್ಯಾಕ್ಸಿಮಮ್ ಮತ್ತೆ ಈ ತರ ಜಾಸ್ತಿ ಕಡಿಮೆ ಅಕ್ಷರಗಳ ವಿನ್ಯಾಸವನ್ನ ಚೇಂಜ್ ಮಾಡಬಹುದು. ಅದಾದ್ಮೇಲೆ ಇದನ್ನು ಕೂಡ ಶಾರ್ಟ್ ಆಗಿರುತ್ತೆ, ಅಕ್ಷರಗಳ ದೊಡ್ಡ ಮಾಡಬಹುದು ಮತ್ತೆ ಅಕ್ಷರ ಸಣ್ಣ ಮಾಡಬಹುದು. ಇದೇನ್ ಮಾಡ್ತಾ ಇದ್ರೆ ಬಿ ಅಂದ್ರೆ ಅಕ್ಷರ ಬೋಲ್ಡ್ ಆಗ್ತಾವ. ಇದೆ ಫೀಲಿಂಗ್ ಬರ್ತಾ ಇಲ್ಲ, ಅವಾಗ ಇಲ್ಲಿಂದ ಅಕ್ಷರ ಚೇಂಜ್ ಮಾಡೋಣ. ಇವಾಗ ನೋಡೋಣ, ಬಿ ಮೇಲೆ ಕ್ಲಿಕ್ ಮಾಡೋಣ, ಬೋಲ್ಡ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಅಕ್ಷರ ಇನ್ನು ಸ್ವಲ್ಪ ಜೂಮ್ ಮಾಡೋಣ, ಇಲ್ಲಾಂದ್ರೆ ಅಕ್ಷರ ಸೈಜ್ ಸ್ವಲ್ಪ ದೊಡ್ಡ ಮಾಡ್ಬೋದು. ಓಕೆ, ಇವಾಗ ಕ್ಲಿಕ್ ಮಾಡೋಣ, ಮತ್ತೆ ಇದ್ರ ಮೇಲೆ ಬಿ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ನೋಡಿ, ಇವಾಗ ಥಿನ್ ಆಗಿದೆ, ಅಕ್ಷರ ದಪ್ಪಿಲ್ಲ. ಮತ್ತೆ ಕ್ಲಿಕ್ ಮಾಡ್ಕೊಳ್ಳೋಣ, ಬಿ ಮೇಲೆ ಕ್ಲಿಕ್ ಮಾಡಿದ್ರೆ ಬೋಲ್ಡ್ ಆಗ್ಬಿಡ್ತದೆ. ಗೊತ್ತಾಗ್ತಿದೆ? ಮೇಲ್ಗಡೆ ಇಷ್ಟು ಜಾಗ ಯಾಕಿದೆ ಅಂದ್ರೆ ಇದು ಮಾರ್ಜಿನ್ ಇರ್ತದೆ. ಗೊತ್ತಾಗ್ತಿದೆ? ಮಾರ್ಜಿನ್ ಅನ್ನ ನಾವು ಯಾವ ತರ ಅಡ್ಜಸ್ಟ್ಮೆಂಟ್ ಮಾಡ್ಬೋದು, ಇಲ್ಲಿಂದ ಕೂಡ ಸರಿಸಬಹುದು. ಈಗ ಬಾಣ ಚಿನ್ ಬತ್ತ ಈ ತರ ಮೇಲ್ಗಡೆನೂ ಕೂಡ ಸರಿಸಬಹುದು, ಇದನ್ನು ಕೂಡ ಮಾರ್ಜಿನ್ ಸರಿಸಬಹುದು. ಓಕೆ, ಅದೇನು ಅಷ್ಟ ಅವಶ್ಯಕತೆ ಇಲ್ಲ, ಸರಿಸಬೇಡ್ರಿ, ಸೇಮ್ ಇರ್ಲಿ, ಅಷ್ಟೇ ಕೆಲಸ ಮಾಡೋಣ. ಗೊತ್ತಾಯ್ತಾ? ಮತ್ತೆ ಬಿ ಇಟಾಲಿಕ್ ಏನ್ ಕೆಲಸ ಮಾಡ್ತದೆ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಗೋದಿಲ್ಲ. ಸೆಟ್ಟಿಂಗ್ ಮಾಡ್ಕೊಂಡು ಆಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಸ್ವಲ್ಪ ಬೆಂಡ್ ಆಗ್ಬಿಡ್ತಾವ. ನೆಕ್ಸ್ಟ್ ಯು ಮೇಲೆ ಕ್ಲಿಕ್ ಮಾಡಿದ್ರೆ ಅಂಡರ್ಲೈನ್ ಬರ್ತದೆ. ನೆಕ್ಸ್ಟ್ ಇನ್ನೇನ್ ಕೆಲಸ ಮಾಡ್ತದಪ್ಪ, ಈ ಮೈಕ್ರೋಸಾಫ್ಟ್ ಆಫೀಸ್ ಅನ್ನು ತಪ್ಪಾಗಿದೆ ಅಂತ ಕನ್ಸಿಡರ್ ಮಾಡಬೇಕು ಅಂದ್ರೆ ಇಲ್ಲೇನಿರುತ್ತೆ, ಸ್ಟ್ರಿಂಗ್ ಥ್ರೂ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಓದ್ಲಿಕ್ಕೆ ಬರೋದಿಲ್ಲ, ಅಂದ್ರೆ ತಪ್ಪಾಗಿದೆ ಅಂತ ಅನ್ಕೊಂಡ್ಬಿಡ್ತೀವಿ, ವರ್ಡ್ 2007 ಅಂತ ಹೇಳ್ಬಿಡ್ತೀವಿ. ಓಕೆ, ನೆಕ್ಸ್ಟ್ ಇದು ಎಲ್ಲ ತೆಗಿಬೇಕಾಗಿತ್ತು ಅಂದ್ರೆ ವಾಪಸ್ ಅವ್ರ ಮೇಲೆ ಹೋಗಿ ಅದನ್ನ ರಿಮೂವ್ ಮಾಡಬೇಕು. ನೋಡಿ, ಇದು ಇನ್ನೂ ಹೋಗಿಲ್ಲ, ವಾಪಸ್ ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡ್ಕೋ. ಸ್ಕ್ವೇರ್ ಇದಂತೂ ಗೊತ್ತೇ ಇದೆ ನಿಮ್ಗೆ, ಅಂದ್ರೆ H2O ಬರಿಬೇಕಾಗಿತ್ತು, H2O ಅಂತ ಈ ತರ ಏನಾದ್ರು ಟೈಪ್ ಮಾಡ್ತಾ ಇರ್ತೀರ, ಅವಾಗ ಓ ಮೇಲ್ಗಡೆ ಹೋಗ್ಬೇಕಾಗಿದೆ ಅಥವಾ ಕೆಳಗೆ ಬರ್ಬೇಕಾಗಿದೆ ಅಂದ್ರೆ ಈ ತರ ಮೇಲೆ ಮತ್ತೆ ಈ ತರ ಕೆಳಗೆ ಏನಿರುತ್ತೆ ಇಲ್ಲಿ ಸೂಪರ್ ಸ್ಕ್ರಿಪ್ಟ್ ಮತ್ತೆ ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ ನಾವು. ಇದನ್ನ
ಸಬ್ಸ್ಕ್ರಿಪ್ಟ್, ಇದು ಸೂಪರ್ ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಇಷ್ಟೇ ವ್ಯತ್ಯಾಸ ಇರೋದು. ನೆಕ್ಸ್ಟ್ ಇದಾದ್ಮೇಲೆ ಪೂರ್ತಿ ಸೆಲೆಕ್ಷನ್ ಮಾಡ್ಕೊಂಡು ಡಬಲ್ ಏನು ಕೆಲಸ ಮಾಡ್ತಾವ, ಲೋ ಅಂದ್ರೆ ಸೆಂಟೆನ್ಸ್ ಕೇಸ್ ಅಂದ್ರೆ ಮೊದಲನೇ ಅಕ್ಷರ ಕ್ಯಾಪಿಟಲ್ ಬಂದು ಆಮೇಲೆ ಎಲ್ಲ ಸ್ಮಾಲ್ ಲೆಟರ್ ಬಂದಿರ್ತಾವ. ಲೋವರ್ ಕೇಸ್ ಅಂದ್ರೆ ಎಲ್ಲ ಕ್ಯಾಪಿಟಲ್ ಲೆಟರ್ ಬಂದ್ಬಿಡ್ತಾವ. ಅಪ್ಪರ್ ಕೇಸ್ ಅಂದ್ರೆ ಎಲ್ಲಾನು ಕೂಡ ಕ್ಯಾಪಿಟಲ್ ಲೆಟರ್ ಒಳಗಾಗಿ ಕನ್ವರ್ಟ್ ಆಗ್ಬಿಡ್ತಾವ. ಗೊತ್ತಾಗ್ತಿದೆ. ನೆಕ್ಸ್ಟ್ ಈಚ್ ವರ್ಡ್ ಕ್ಯಾಪಿಟಲೈಸ್ ಅಂದ್ರೆ ಪ್ರತಿಯೊಂದು ಅಕ್ಷರ ಸ್ಟಾರ್ಟಿಂಗ್ ಅಕ್ಷರ ಕೂಡ ಕ್ಯಾಪಿಟಲ್ ಒಳಗೆ ಬಂದ್ಬಿಡುತ್ತೆ. ತಿಳಿತಾ? ನೆಕ್ಸ್ಟ್ ಇದೇನು ಕೆಲಸ ಮಾಡುತ್ತೆ, ಹೈಲೈಟ್ ಕೆಲಸ ಮಾಡುತ್ತೆ. ಮೈಕ್ರೋಸಾಫ್ಟ್ ಆಫೀಸ್ ಅಷ್ಟೇ ಹೈಲೈಟ್ ಆಗಬೇಕಾಗಿತ್ತು ಅಂದ್ರೆ ನೀವು ಈ ತರ ಬ್ಯಾಕ್ ಗ್ರೌಂಡ್ ಹಿಂದ್ಗಡೆ ಅಕ್ಷರ ಹಿಂದ್ಗಡೆ ಕಲರ್ ಕೊಡ್ಬೋದು. ಅಕ್ಷರಿಗೆ ಕಲರ್ ಕೊಡಬೇಕಾಗಿತ್ತು ಅಂದ್ರೆ ಇಲ್ಲಿಗೆ ಏನಂತಿರುತ್ತೆ ಇದ್ರ ಮೇಲೆ ಹೋಗಿ ಅಕ್ಷರಿಗೆ ಕೂಡ ಕಲರ್ ಕೊಡ್ಬೋದು. ಬೇರೆ ಬೇರೆ ಕಲರ್ ಕೊಡ್ಬೋದು. ನಿಮ್ಗೆ ಯಾವ್ದು ಬೇಕೋ ಅಷ್ಟೇ ಅಕ್ಷರಗಳನ್ನ ಸೆಲೆಕ್ಷನ್ ಮಾಡ್ಕೊಂಡು ನೀವು ಕಲರ್ ಕೊಡ್ಬೋದು. ನೋಡಿ ಈ ತರ ಮೌಸ್ಲಿಂದ ಹಿಂಗೆ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೋದು, ನೀವು ಈ ತರ ಬೇರೆ ಬೇರೆ ಅಕ್ಷರ ಕಲರ್ ಕೂಡ ಕೊಡ್ಬೋದು. ಕಾಣಿಸ್ತಾ ಇದೆಯಾ? ನಾನು ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಎ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು, ಈ ತರ ಬೇರೆ ಬೇರೆ ಅಕ್ಷರ ಕಲರ್ ಕೂಡ ನೀವೇನ್ ಮಾಡ್ಬೋದು, ಕೊಡ್ಬೋದು. ಇಲ್ಲಿ ನಾನೇನ್ ಮಾಡ್ತೀನಿ, ಮತ್ತೆ ಹೆಲ್ಪ್ ಹಿಂದ್ಗಡೆ ಮತ್ತೆ ಶೇಡಿಂಗ್ ಅನ್ನ ಬೇರೆದಿಟ್ಕೋತೀನಿ, ಮತ್ತೆ ಇಲ್ಲಿಂದ ಬೇರೆದಿಟ್ಕೋತೀನಿ, ಮತ್ತೆ ಈ ತರ ಬೇರೆ ಬೇರೆ ಇಟ್ಕೋಬಹುದು. ನಿಮ್ಗೆ ಯಾವ್ದು ಬೇಕು ಆ ಕಲರ್ನ ನೀವೇನ್ ಮಾಡ್ಬೋದು, ಇಲ್ಲಿಂದ ಆಡ್ ಮಾಡ್ಬೋದು. ಓಕೆ, ತಿಳಿತಾ ಇದೆಯಾ ನಾ ಹೇಳೋದು? ಕನ್ಫ್ಯೂಸ್ ಆಗಬಾರ್ದು. ಈ ತರ ನಾವೇನ್ ಮಾಡ್ಬೋದು ಅಂದ್ರೆ ಹೈಲೈಟ್ಗೋಸ್ಕರ ಮಾಡ್ತಾ ಇದ್ದೀನಿ. ನಾನು ಏನ್ ಇದ್ರೊಳಗೆ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇಲ್ಲ. ತಿಳಿತಾ? ನೆಕ್ಸ್ಟ್ ಅಕ್ಷರ ಕಲರ್ ಕೂಡ ನೀವು ಚೇಂಜ್ ಮಾಡ್ಬೋದು. ಅಕ್ಷರ ಕಲರ್ ಇದ್ರೊಳಗಡೆ ಬೇರೆದು ಆಗ್ಬೇಕಾಗಿದೆ ಸರ್ ಅಂದ್ರೆ ಈ ತರ ಇಟ್ಕೋಬಹುದು. ಬೇರೆ ಬೇರೆ ಕಲರ್ ಕೊಡ್ಬೋದು. ಕೆಳಗಡೆ ಅಕ್ಷರಗಳ ಕಲರ್ ಕೂಡ ನೀವೇನ್ ಮಾಡ್ಬೋದು, ಬೇರೆದನ್ನ ಕೊಡ್ಬೋದು. ಈ ತರ ಬೇರೆ ಬೇರೆ ಕಲರ್ಸ್ ಕೂಡ ನೀವೇನ್ ಮಾಡ್ಬೋದು, ಅಕ್ಷರಗಳ ವಿನ್ಯಾಸವನ್ನ ಚೇಂಜ್ ಮಾಡ್ಬೋದು. ತಿಳಿತಾ ಇದೆಯಾ? ಓಕೆ, ನೆಕ್ಸ್ಟ್ ಇಷ್ಟು ಕಲರ್ ಬೇರೆ ಇಷ್ಟು ಕಲರ್ ಬೇರೆ ಅಂದ್ರೂ ಕೂಡ ನೀವು ಮಾಡ್ಕೋಬಹುದು. ತಿಳಿತಾ ಇದು? ನೆಕ್ಸ್ಟ್ ಇದು ಏನ್ ಕೆಲಸ ಮಾಡ್ತಾವಪ್ಪ ಅಂದ್ರೆ, ಈಗ ಸಪೋಸ್ ನೋಡಿ ನಾನು ಇಲ್ಲಿಂದ 1 2 3 ಕೊಡ್ಬೇಕಾಗಿದೆ ಇವು ಸೀರಿಯಲ್ ಆಗಿ. ಅವಾಗ ನೋಡೋಣ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಫಸ್ಟ್ ಒನ್ ಏನ್ ಕೆಲಸ ಮಾಡುತ್ತೆ, ಇಲ್ಲಿ ನೋಡಿ ಬುಲೆಟ್ಸ್ ಬರ್ತದೆ, ಈ ತರ ಫಾಂಟ್ಗಳು ಬರ್ತಾವೆ, ಈ ತರ ಅಕ್ಷರಗಳನ್ನ ನಾವು ಇಟ್ಕೋಬಹುದು. ಯಾವಾಗಪ್ಪ ಅಂದ್ರೆ ಇವು ಒಂದೊಂದು ಲೈನ್ ಸೆಂಟೆನ್ಸ್ ಆಗಿರ್ಬೇಕು. ನೋಡಿ ನಾನು ಇಲ್ಲಿ ಮುಂದ್ಗಡೆ ಇಟ್ಕೊಂಡು ಕ್ಲಿಕ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಜಾಗ ಉಳಿತಾ ಇದೆ ನನಗೆ. ಓಕೆ, ಈ ತರ ಮಾಡ್ಕೊಂಡಿದ್ದೀನಿ. ಇವಕ್ಕೆಲ್ಲದಕ್ಕೂ 1 2 3 ನಂಬರ್ ಹಾಕಬೇಕಾಗಿತ್ತು ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ಇದ್ರ ಮೇಲೆ ಹೋಗಿ ಈ ತರ ಸೇಪ್ಸ್ ಆಗಿರ್ಬೋದು, ಈ ತರ ಎರೋ ಮಾರ್ಕ್ ಆಗಿರ್ಬೋದು, ನೀವು ಆಡ್ ಮಾಡ್ಬೋದು. ನೋಡಿ ಆಗ್ತಾ ಇದೆಯಾ? ಬರ್ತಾ ಇದೆ. ಈ ತರ ಸಿಂಪಲ್ ಆಗಿರುತ್ತೆ. ಸೆಲೆಕ್ಷನ್ ಮಾಡೋದು ನಿಮ್ಗೆ ಯಾವ ತರ ನನ್ನಂದ್ರೆ ಹೋಗ್ಬಿಡ್ತದೆ, ಅಲ್ಲಿ ಆಕ್ಟಿವ್ ಆಗಿರೋದು ಎಂಡ್ ಆಗ್ಬಿಡುತ್ತೆ. ಸಪೋಸ್ ಈ ತರ ಬೇಕು ಅಂದ್ರೂ ಕೂಡ ಈ ತರ ಸಿಂಬಲ್ಸ್ ಗಳನ್ನ ನೀವು ಆಡ್ ಮಾಡ್ಬೋದು. ಬೇಕಾಗಿಲ್ಲ 1 2 3 ಬೇಕಾ, ಈ ತರ ಪಾಯಿಂಟ್ಸ್ ಬೇಕಾ, ಬಾಣ ಚಿಹ್ನೆ ಬೇಕಾ, ಈ ತರ ಬೇಕಾ, ಸಣ್ಣದು ಕೂಡ ಮಾಡ್ಬೋದು. ಇದನ್ನ ಹೆಂಗಪ್ಪ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಈ ತರ ಸಣ್ಣ ಕೂಡ ಸಿಂಬಲ್ಸ್ ಅನ್ನ ನೀವು ಮಾಡ್ಬೋದು. ತಿಳಿತಾ ಇದೆಯಾ? ಮತ್ತೆ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಸ್ಲೈಡರ್ ಇರುತ್ತೆ, ಮೇಲ್ಗಡೆ ಸರಿಸಬಹುದು, ಕೆಳಗಡೆ ಸರಿಸಲಿಕ್ಕೆ. ನೆಕ್ಸ್ಟ್ ಅದಾದ್ಮೇಲೆ ಏನ್ ಕೆಲಸ ಮಾಡುತ್ತೆ, ಇಲ್ಲಿ ನೋಡೋಣ. ಇದು 1 2 3 ಮತ್ತೆ 1 2 3 ಬೇಕು ಅಂದ್ರೆ ABCD ರೋಮನ್ ಅಂಕಿ ಈ ತರ ಬೇಕಾಗಿತ್ತು. ಈ ತರ ಬೇರೆ ಬೇರೆದನ್ನ ನಾವು ಆಡ್ ಮಾಡ್ಕೋಬಹುದು. ತಿಳಿತಾ ಇದೆಯಾ? ನಂಬರ್ಸ್ ಗಳನ್ನ ಆಡ್ ಮಾಡಬಹುದು. ನೆಕ್ಸ್ಟ್ ಇದು ಪೂರ್ತಿ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಮತ್ತೆ ಇಲ್ಲಿ ಏನಾಗಿರುತ್ತೆ ಇವು ಗೊತ್ತೈತಲ್ಲ, ನಂಬರ್ಸ್ ನನ್ನ ಅಂದ್ರೆ ಹೋಗ್ಬಿಡುತ್ತೆ. ನೆಕ್ಸ್ಟ್ ಈ ತರ ಬೇರೆ ಬೇರೆದನ್ನು ಕೂಡ ಆಡ್ ಮಾಡ್ಕೋಬಹುದು. ಅದಾದ್ಮೇಲೆ ಇದನ್ನು ಕೂಡ ಸೇಮ್ ಇರುತ್ತೆ. ಈ ತರ ಬೇರೆ ಬೇರೆದು ಅಡ್ಜಸ್ಟ್ಮೆಂಟ್ ಕೂಡ ಇದ್ದಿರ್ತದೆ. ಅವ ಹೈಫರ್ ಲೈನ್ ಬಂದ್ಬಿರುತ್ತೆ. ಇಲ್ಲಿ ನೋಡ್ರಿ ಆರ್ಟಿಕಲ್ 1 ಆರ್ಟಿಕಲ್ 3 ಆರ್ಟಿಕಲ್ 5 4 5 ಈ ತರ ಬಂದ್ಬಿಡ್ತದೆ. ಈ ತರನು ಕೂಡ ನೀವು ಆಡ್ ಮಾಡ್ಬೋದು. ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಆಡ್ ಮಾಡ್ಬೋದು. ತಿಳಿತಾ ಇದೆಯಾ? ಇಲ್ಲಿಂದ ಮತ್ತೆ ಸೆಷನ್ ಹೆಡ್ಲೈನ್ 1 ಹೆಡ್ಲೈನ್ 2 ಕೂಡ ನೀವು ಅಪ್ಲೈ ಮಾಡ್ಬೋದು. ಗೊತ್ತಾಗ್ತಿದೆ? 1 2 3 ಕೂಡ ಕೊಡ್ಬೋದು. ಈ ತರ ಬೇರೆ ಬೇರೆದಿರುತ್ತೆ, ಈ ತರ ಕೊಡ್ಬೋದು. ಎಲ್ಲಾ ತರನು ಕೂಡ ನಾವು ಇಲ್ಲಿಂದ ಅಕ್ಷರಗಳ ವಿನ್ಯಾಸವನ್ನು ಕೊಡ್ಬೋದು. ಇದು ಸ್ವಲ್ಪ ಅಕ್ಷರಗಳ ಮುಂದಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ, ಅದೇನು ಜಾಸ್ತಿ ಕೆಲಸ ಆಗೋದಿಲ್ಲ. ಇದು A to Z ಅಕ್ಷರಗಳ ಪ್ಯಾರಾಗ್ರಾಫ್ ಅನ್ನು ಅಡ್ಜಸ್ಟ್ಮೆಂಟ್ ಮಾಡ್ಬೋದು, ಅದೇನು ಬೇಕಾಗಿಲ್ಲ. ನೆಕ್ಸ್ಟ್ ಕೆಳಗಡೆ ಏನ್ ಕೆಲಸ ಮಾಡ್ತಾವಪ್ಪ ಅಂದ್ರೆ ಇದು ಅಲೈನ್ಮೆಂಟ್ ಇರ್ತಾವ, ಅಕ್ಷರಗಳ ಸೆಂಟರ್ ಮತ್ತೆ ವಿನ್ಯಾಸ. ಇದು ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಕ್ಷರಗಳು ಏನಾಗ್ತಾವ, ಸ್ವಲ್ಪ ಸಣ್ಣ ಮಾಡಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿಂದ ಕಂಟ್ರೋಲ್ A ಮಾಡ್ಕೋಬೇಕು ಸೆಲೆಕ್ಷನ್ ಮಾಡ್ಲಿಕ್ಕೆ. ಇವಾಗ ನೋಡಿ ಈ ಅಕ್ಷರ ಪೇಜ್ ಇನ್ನು ಇಲ್ಲಿ ಸೆಂಟರ್ ಪೇಜ್ ಸೆಂಟರ್ ಬರಬೇಕಾಗಿತ್ತು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಪೇಜ್ ಸೆಂಟರ್ ಒಳಗೆ ಬಂದ್ಬಿಡುತ್ತೆ. ನೆಕ್ಸ್ಟ್ ಇದು ಲೆಫ್ಟ್ ಯಾವ್ದಿರುತ್ತೆ, ಇದು ರೈಟ್ ಸೈಡ್ ಇರುತ್ತೆ, ಅಂದ್ರೆ ಈ ಕಡೆ ಬಂದ್ಬಿಡುತ್ತೆ. ಇದು ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಮೌಸ್ಲಿಂದ, ಇದು ಆಕ್ಟಿವ್ ಆಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ರೈಟ್, ಇದು ಲೆಫ್ಟ್. ಓಕೆ, ಲೆಫ್ಟ್ ಕಾರ್ನರ್. ಇದು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಲೆಫ್ಟ್ ಕಾರ್ನರ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇದನ್ನು ಕೂಡ ಲೆಫ್ಟ್ ಆಗಿರುತ್ತೆ. ನೆಕ್ಸ್ಟ್ ಇವು ಎಲ್ಲಾನು ಕೂಡ ಜಸ್ಟಿಫೈ ಅಂತ ಬರುತ್ತೆ, ಅಂದ್ರೆ ಎಲ್ಲಾ ಅಕ್ಷರಗಳ ಸಮವಾಗಿ ಜೋಡಿಸಬೇಕಾಗಿತ್ತು ಅಂದ್ರೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡೋದು, ಕರೆಕ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಇನ್ನೂ ಏನಿರುತ್ತಪ್ಪ ಅಂದ್ರೆ ಇಲ್ಲಿ ಲೈನ್ ಸ್ಪೇಸಿಂಗ್ ಅಂತ ಬರುತ್ತೆ. ಯಾವ ತರ ಲೈನ್ ಸ್ಪೇಸಿಂಗ್ ಅಂದ್ರೆ ಇವು ಅಕ್ಷರಗಳೇನದಾವಲ್ಲ ಇವೇನ ಇದ್ರ ಕೆಳಗಡೆ ಸ್ಪೇಸಿಂಗ್ ಕಾಣಿಸ್ತಿದೆಯಲ್ಲ, ಇದು ನಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾಗಿದೆ ಅಂದ್ರೆ ಏನ್ ಮಾಡ್ಬೋದು, ಈ ಲೈನ್ ಸ್ಪೇಸಿಂಗ್ ಮೇಲೆ ನಾವು ಏನ್ ಮಾಡ್ಬೋದು, ಈ ತರ ಜಾಸ್ತಿ ಕೊಡ್ಬೋದು. ಓಕೆ, ಲೈನ್ ಸ್ಪೇಸಿಂಗ್ ಮತ್ತೆ ಮ್ಯಾನ್ಯುವಲ್ ಆಗಿನೂ ಕೂಡ ಹಾಕ್ಬಿಡ್ಬೋದು ನೀವು ಎಷ್ಟು ಬೇಕಷ್ಟು.
ಗೊತ್ತಾಗ್ತಿದ್ರೆ 1.5 ಮ್ಯಾಕ್ಸಿಮಮ್ ಎಲ್ಲ ಕಡೆ ಇರೋದು 1.0 ನಾವು ಇಟ್ಕೋಬೇಕಾಗ್ತದೆ, ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಳಿಕ್ಕೆ ಹೋಗಬಾರ್ದು ಅಷ್ಟೇ. ಇದು ಏನಿದೆಯಲ್ಲ ಇದ್ರ ಕೆಳಗಡೆ ಡಿಸ್ಟೆನ್ಸ್ ಇಷ್ಟೇ ಇಟ್ಕೋಬೇಕು. ಇನ್ನು ಇದಕ್ಕಿಂತ ಡಿಸ್ಟೆನ್ಸ್ ಬೇಕಾಗಿತ್ತು ಅಂದ್ರೆ 3.5 ಅಂದ್ರೆ ಎಷ್ಟು ದೂರ ಬಂದ್ಬಿಡುತ್ತೆ ಇದು. ತಿಳಿತಾ ಇದೆಯಾ? ನೆಕ್ಸ್ಟ್ ಇದೇನ್ ಕೆಲಸ ಮಾಡುತ್ತೆ ಅಂದ್ರೆ ಶಾಡೋ, ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಲೈನ್ಗೆ ಪೂರ್ತಿಗೆ ಒಂದು ಕಲರ್ ಕೊಟ್ಬಿಡುತ್ತೆ, ಬಕೆಟ್ ಫಿಲ್ ಆಗ್ಬಿಡುತ್ತೆ. ಈಗ ಸಪೋಸ್ ನನಗೆ ಇದಕ್ಕಷ್ಟೇ ಬಾರ್ಡರ್ ಬೇಕಾಗಿತ್ತು ಅಂದ್ರೆ ನೀವು ಇಲ್ಲಿಂದ ಬಾರ್ಡರ್ ಕೂಡ ಅಪ್ಲೈ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಈ ತರ ಬಾರ್ಡರ್ ಕೂಡ ಅಪ್ಲೈ ಮಾಡ್ಬೋದು, ಮತ್ತೆ ಈ ತರ ಕಲರ್ಸ್ ಕೂಡ ನಾವು ಇಲ್ಲಿಂದ ಆಡ್ ಮಾಡ್ಬೋದು. ಇವೇನ್ ಕೆಲಸ ಮಾಡ್ತಾವಪ್ಪ ಅಂದ್ರೆ ಅವೆಲ್ಲ ಅಕ್ಷರ ಸ್ಟೈಲ್ಸ್ ಗಳನ್ನ ಚೇಂಜ್ ಮಾಡ್ಕೊಡತ್ತೆ. ನೋಡಿ ಆಗ್ತಿದ್ಯಾ? ಈ ತರ ನಾವೇನ್ ಮಾಡ್ಬೋದು, ಅಕ್ಷರಗಳ ವಿನ್ಯಾಸವನ್ನ ಚೇಂಜಸ್ ಮಾಡ್ಕೋಬಹುದು. ಅದನ್ನ ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ. ತಿಳಿತಾ ಇದೆಯಾ? ಇದ್ರೊಳಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ಸ್ ಮಾಡಬೇಕು, ಕೇಳಬೇಕು. ಮತ್ತೆ ಏನಾದರೂ ಇದ್ರೊಳಗೆ ಆಗಿರುತ್ತೆ, ಸಮಸ್ಯೆಗಳು ಬಂದಿರ್ತಾವೆ, ಅವಾಗ ಕಮೆಂಟ್ಸ್ ಮಾಡಿ ಮುಖಾಂತರ ಕೇಳಿದ್ರೆ ನಾನು ನಿಮ್ಗೆ ಅವಾಗಿನವಾಗ ಸೊಲ್ಯೂಷನ್ ಮಾಡ್ತೀನಿ. ತಿಳಿತಾ? ಹೋಮ್ ಮೆನು ಒಳಗಡೆ ಏನೇನು ಕೆಲಸ ಇತ್ತು ಅನ್ನೋದು ನಿಮ್ಗೆ ಪೂರ್ತಿಯಾಗಿ ಗೊತ್ತಾಗಿತ್ತು ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಫೈಂಡ್ ಅಂದ್ರೆ ಈ ಪೇಜ್ ಒಳಗಡೆ ಏನಾದರೂ ಫೈಂಡ್ ಮಾಡಬೇಕಾಗಿತ್ತು ಅಂದ್ರೆ ನೀವು ಫೈಂಡ್ ಮಾಡ್ಬೋದು. ಎ ಅನ್ನೋದು ಎಷ್ಟು ಸಾರಿ ಬಂದಿದೆ ಅಂತೇಳಿ ನೀವು ಫೈಂಡ್ ಮಾಡ್ಬೋದು. ಫೈಂಡ್ ನೆಕ್ಸ್ಟ್ ಬತ್ತಾ ಇಲ್ಲಿ ನೋಡಿ ಸೇಡಿಂಗ್ ಒಳಗಡೆ ತೋರಿಸ್ತಾ ಇದೆ. ಮತ್ತೆ ಫೈಂಡ್ ನೆಕ್ಸ್ಟ್ ಬತ್ತು ಎ ಎಷ್ಟು ಎ ಅದಾವ ಅನ್ನೋದು ಕೂಡ ತೋರಿಸ್ಬಿಡ್ತದೆ. ಸಪೋಸ್ ಹೆಸರು ಏನಾದರೂ ಬರೀತೀರ ಅಂದ್ರೆ ಅದನ್ನು ಕೂಡ ಹೆಸರು ಬರೆದು ಫೈಂಡ್ ಮಾಡ್ಬೋದು, ಅದಕ್ಕೆ ಪ್ರಾಬ್ಲಮ್ ಇಲ್ಲ. ತಿಳಿತಾ ಇದೆ? ಫೈಂಡ್ ಮತ್ತೆ ರಿಪ್ಲೇಸ್ ಅಂತ ಇರುತ್ತೆ. ರಿಪ್ಲೇಸ್ ಅಂದ್ರೆ ಎ ಜಾಗಕ್ಕೆ ಬೇರೆ ಡಬ್ಲ್ಯೂ ಹಾಕ್ಬಿಡೋದಪ್ಪ. ಫೈಂಡ್ ಎ ಬತ್ತಾ ಇಲ್ಲಿದೆ ನೋಡಿ ಕಾಣಿಸ್ತಾ ಇದೆ, ಅದ್ರ ರಿಪ್ಲೇಸ್ ಡಬ್ಲ್ಯೂ, ಇಲ್ಲಿ ರಿಪ್ಲೇಸ್ ಹೇಳೋ ಡಬ್ಲ್ಯೂ ಬಂದ್ಬಿಡ್ತು. ಗೊತ್ತಾಗ್ತಿದೆ? ಎ ಎಲ್ಲೆಲ್ಲಿದೆ ಎಲ್ಲ ಕಡೆ ಡಬ್ಲ್ಯೂ ಬರಬೇಕಾದ್ರೆ ರಿಪ್ಲೇಸ್ ಆಲತ್ ಮಾಡಿಬಿಡ್ರಿ. ಈ ಪೇಜ್ ಒಳಗೆ ಎ ಅನ್ನೋದೇ ಎಲ್ಲಿ ಸಿಗೋದಿಲ್ಲ ನಿಮ್ಗೆ, ಎ ಅನ್ನೋ ವರ್ಡೆ ಎಲ್ಲಿ ಬರೋದಿಲ್ಲ, ಎ ಜಾಗಕ್ಕೆ ಡಬ್ಲ್ಯೂ ಬಂದ್ಬಿಟ್ಟಿದೆ. ತಿಳಿತಾ ಇದೆ? ಈ ತರ ಏನ್ ಮಾಡ್ಕೋಬಹುದು ನಾವು ಚೇಂಜಸ್ ಕೂಡ. ಸೆಲೆಕ್ಟ್ ಅಂದಾಗ ಆಲ್ ಸೆಲೆಕ್ಷನ್ ಅಂದ್ರೆ ಪೂರ್ತಿ ಪೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಚೇಂಜ್ ಸ್ಟೈಲ್ ಅಂದ್ರೆ ಅಕ್ಷರಗಳ ವಿನ್ಯಾಸವನ್ನ ಚೇಂಜಸ್ ಮಾಡ್ಕೋಬಹುದು. ಅದನ್ನ ಬಿಟ್ಟು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ ಈ ತರ ಮಾಡ್ಕೊಂಡ್ಬಿಡೋಕು. ಈ ತರ ವಾಪಸ್ ಹೋಗ್ಬೇಕು ಅಂದ್ರೆ ಇಲ್ಲಿ ಕಂಟ್ರೋಲ್ ಅಂಡು ಅನ್ನೋದಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ವಾಪಸ್ ಹೋಗ್ಬಿಡತ್ತೆ. ತಿಳಿತಾ? ಇದ್ರೊಳಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ಸ್ ಮಾಡ್ರಿ, ಹೇಳ್ಕೊಡ್ತೀನಿ. ಮತ್ತೆ ಸಿಗೋಣಂತ ಇನ್ಸರ್ಟ್ ಮೆನು ಒಳಗೆ ಯಾವ ತರ ಇರುತ್ತೆ ಮತ್ತೆ ಇದು ಯಾವ ತರ ಕೆಲಸ ಮಾಡೋದು ಅನ್ನೋದನ್ನ ದಿನಾಲು ಒಂದೊಂದು ಮೆನು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಮೈಕ್ರೋಸಾಫ್ಟ್ ವರ್ಡ್ ಪೂರ್ತಿ ಒಂದು 15 ಡೇಸ್ ವಿಡಿಯೋಗಳನ್ನ ನೋಡಿದ್ರೆ ನೀವು ಪರ್ಫೆಕ್ಟ್ ಆಗಿ ಮನೆಯಲ್ಲೇ ಕೂತ್ಕೊಂಡು ಮೈಕ್ರೋಸಾಫ್ಟ್ ವರ್ಡ್ ಕಲ್ಕೊಂಡ್ಬಿಡ್ತೀರಿ ಅಂತ ನನ್ನ ಅನಿಸ್ಬೋದು, ನನಗೆ ಅನಿಸ್ತಾ ಇದೆ. ಬಟ್ ನೀವು ನೋಡೋದ್ರ ಮೇಲೆ ಡಿಫ್ರೆಂಟ್ ಆಗಿರುತ್ತೆ, ಎಷ್ಟು ಕಾನ್ಸಂಟ್ರೇಷನ್ ಇಂದ ಕೇಳ್ತಾ ಇದ್ದೀರಿ. ಮತ್ತೆ ನೋಟು ಕೂಡ ಮಾಡ್ಕೋಬೇಕು, ಯಾವ್ದು ಗೊತ್ತಾಗೋದಿಲ್ಲ ಅದನ್ನ ಬರ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಕಂಪ್ಯೂಟರ್ ಒಳಗೆ ಯಾವ ತರ ಈ ಹೋಮ್ ಮೆನು ಏನ್ ಕೆಲಸ ಮಾಡ್ತಿದ್ದು ಅನ್ನೋದು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇನ್ಸರ್ಟ್ ಮೆನು ಯಾವ ತರ ಕೆಲಸ ಮಾಡೋದು ಹೇಳ್ಕೊಡ್ತೀನಿ ಅಂತ. ದಯವಿಟ್ಟು ನನಗೆ ಫಾಲೋ ಮಾಡ್ತಾ ಇರಿ. ಇನ್ನು ನೀವು ವಿಡಿಯೋ ನೋಡೋಕಂತ ಎಲ್ಲರೂ ಏನು ವಿಡಿಯೋ ನೋಡತ್ತೀರಿ, ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗೆ ಬಟನ್ ಇರೋದನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಬಾಜು ಒಂದು ಗಂಟೆ ಕಾಣಿಸ್ತದೆ ಅದಕ್ಕೆ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮಾಡೋದ ಈ ತರ ಪ್ರತಿಯೊಂದು ವಿಡಿಯೋನು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ನೀವು ನೋಡಿ ದಿನಾಲು ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ನ ಕಲಿಬಹುದು. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.